ಲಾಸ್ಟ್. ಚಿಕ್ಕಿ, ನಾನ್ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ನಾನು ಕೇಳೋ ವಿಚಾರ ನಿಂಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು, ಆದ್ರೂ ನಾನು ಕೇಳ್ತೀನಿ. ಛಾಯಾ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳು ಎಲ್ಲಿ ಹೇಗ್ ನಡ್ಕೋತಾಳೆ, ಹೇಗ್ ಮಾತಾಡ್ತಾಳೆ ಅನ್ನೋದು ನನಗೆ ಗೊತ್ತು. ಆದ್ರೂ ಅವಳನ್ನ ನಮ್ಮ ಮನೆ ಕರ್ಕೊಂಡು ಬಂದ್ಮೇಲೆ ನಾವೇ ಅವಳಿಗೆ ಅಡ್ಜಸ್ಟ್ ಆಗ್ಬೇಕು ಚಿಕ್ಕಿ. ನಾನು ಏನ್ ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಭಕ್ತಿ, ಛಾಯಾ ಮಾಡಿದೆಲ್ಲ ಮರ್ತು ಅವಳ ಜೊತೆ ಮುಂಚಿನ ತರ ಹೊಂದ್ಕೊಂಡು ಹೋಗಕ್ಕಾಗುತ್ತಾ? ನನಗೆ ಯಾರ ಜೊತೆನೂ ಜಗಳ ಮಾಡೋ ಮನಸ್ಥಿತಿ ಇಲ್ಲ ಅಗಸ್ತ್ಯ. ಜೊತೆಗೆ ನಿಮ್ ಛಾಯಾ ಮೇಡಮ್ ನಡ್ಕೋತಿರೋದು ಸರಿ ಅನ್ಸುತ್ತಾ? ಹೇಳುದ್ನಲ್ವಾ ಚಿಕ್ಕಿ, ಛಾಯಾ ಮಾಡಿದ ತಪ್ಪು. ಆದ್ರೆ ಏನ್ ಮಾಡೋದ್ ಹೇಳು, ಅವಳು ಇರೋದೇ ಹಾಗಲ್ವಾ? ಹಾಗಿದ್ರೆ ನೀವ್ ನಿಮ್ ಫ್ರೆಂಡ್ನಿಗ್ ಬುದ್ಧಿ ಹೇಳ್ಬೇಕಿತ್ತು, ನನಗಲ್ಲ. ಚಿಕ್ಕಿ, ನಿಮ್ ಮೇಡಮ್ ಈಗ್ಲೂ ಅತಿಥಿಯಾಗಿ ನಡ್ಕೊಂಡ್ರೆ ಅತಿಥಿ ದೇವೋ ಭವ ಅಂತಾರಲ್ಲ, ಆ ರೀತಿ ಅವ್ರನ್ನ ಸತ್ಕಾರ ಮಾಡಕ್ ನಾನ್ ಸಿದ್ಧವಾಗಿದ್ದೀನಿ. ಆದ್ರೆ ನಿಮ್ ಮೇಡಮ್ ಏನಾದ್ರೂ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅವ್ರ ಪೇಷಂಟ್ ಅನ್ನೋದು ಮರಿಬೇಕಾಗತ್ತೆ. ನೀವೇನ್ ಇಷ್ಟೊಂದು ಯೋಚನೆ ಮಾಡ್ಬೇಡಿ. ನಿಮ್ಗೋಸ್ಕರ ನಿಮ್ ಮೇಡಮ್ ಮೇಲೆ ಕೋಪ ಮಾಡ್ಕೊಳ್ದೇ ಇರೋ ತರ ಪ್ರಯತ್ನ ಮಾಡ್ತೀನಿ. ಹಾಗೆ ಅವ್ರನ್ನ ಆರೈಕೆನೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ತಗೋ, ಮಜ್ಜಿಗೆ ಕುಡಿ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಿಮ್ಮ ಛಾಯಾ ಮೇಡಮ್ ಏನಾದ್ರೂ ನನ್ನ ಆತ್ಮಾಭಿಮಾನಕ್ಕೆ ಗೌರವಕ್ಕೆ ಧಕ್ಕೆ ಬರೋ ತರ ನಡ್ಕೊಂಡ್ರೆ ಈ ಭಕ್ತಿ ಅವಾಗ ಯಾರ ಮಾತನ್ನು ಕೇಳಲ್ಲ. ಈ ಮೀಸೆ ನೋಡಿದ ತಕ್ಷಣ ಗೊತ್ತಾಯ್ತು. ಮೀಸೆನಾ? ಈ ಭಕ್ತಿ ಕುಮಾರಂಗೆ ಇವಾಗೊಂದು ಕೊಳೆ ಅಲ್ಲ ಕಳೆ ಬಂತು. ಹಾಗ್ ಬನ್ನಿ ದಾರಿಗೆ. ಥ್ಯಾಂಕ್ಸ್ ಚಿಕ್ಕಿ, ನಿನ್ ಮಾತಿಗೆಲ್ಲ ನನಗೆ ಒಪ್ಪಿಗೆ ಇದೆ. ಏನ್ ಹಾಗ್ ನೋಡ್ತಿದ್ಯಾ? ಏನ್ ಮಾಡ್ತಿದ್ದೀರಾ? ಬೇಡ ಅಗಸ್ತ್ಯ, ಬೇಡ ಅಗಸ್ತ್ಯ, ಬೇಡ ಅಗಸ್ತ್ಯ, ಬೇಡ.